ವೈದ್ಯಕೀಯ ಸಂಘ ತನ್ನ 75ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಅಮೃತ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮವು ಸೆಪ್ಟೆಂಬರ್ 27ರಂದು ಮತ್ತು 28ರಂದು ನಡೆಯಲಿದೆ. ಇನ್ನು ವಿದ್ಯಾರ್ಥಿಗಳಿಗೆ ವೈದ್ಯರಿಂದ ಉಪನ್ಯಾಸ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಸ್ವಚ್ಛತೆ, ಪೌಷ್ಟಿಕತೆ ಈ ರೀತಿಯ ಉಪನ್ಯಾಸ ಕಾರ್ಯಕ್ರಮ ನೀಡಲಾಗುತ್ತದೆ. ಡಾಕ್ಟರ್ ನಾಗ್ ಸೋಮೇಶ್ವರ್ ನೇತೃತ್ವದಲ್ಲಿ ಅಮೃತ ಮಹೋತ್ಸವದ ಉದ್ಘಾಟನೆ ಕಾರ್ಯಕ್ರಮ ಮಾಡಿದ್ವಿ. ಅದಾದ ನಂತರ ಸುಮಾರು ಸಾಮಾಜಿಕ ಕೆಲಸಗಳನ್ನು ಭಾರತೀಯ ವೈದ್ಯಕೀಯ ಸಂಘ ಸಾರ್ವಜನಿಕರಿಗೆ ಆರೋಗ್ಯ ಅರಿವು ಆರೈಕೆಯ ಕೆಲಸನ ಮಾಡಿದ್ದೀವಿ. ಈ ವರ್ಷದಲ್ಲಿ ಸುಮಾರು ಒಂದು 300 ಪ್ರೋಗ್ರಾಮನ್ನು ಸಾರ್ವಜನಿಕರಿಗೆ ಮತ್ತು ನಮ್ಮ ಸಂಘದ ಸದಸ್ಯರಿಗೆ ಮಾಡಿದ್ದೀವಿ. ಭಾಳ ಇಂಪಾರ್ಟೆಂಟು ಅಂತಂದರೆ, ಆಕಾಶವಾಣಿ ಭದ್ರಾವತಿಯಲ್ಲಿ ಪ್ರತಿ ಸೋಮವಾರ ಸುಮಾರು 8:45ರಿಂದ 9 ಗಂಟೆಗೆ ಪ್ರತಿ ಸೋಮವಾರ ಆರೋಗ್ಯ ಆರೈಕೆ ಅರಿವು ಬಗ್ಗೆ ಒಂದು 40 ಎಪಿಸೋಡು ಇದುವರೆಗೆ ಮಾಡಿದ್ದೀವಿ. ಇದಾದ ನಂತರ ಯೂಟ್ಯೂಬ್ ಒಂದು 20ರಿಂದ 25 ಯೂಟ್ಯೂಬ್ ಚಾನಲ್ನಿಂದ ನಮ್ಮ ಭಾರತೀಯ ವೈದ್ಯಕೀಯ ಸಂಘದಿಂದ ಸಾರ್ವಜನಿಕರಿಗೆ ಒಂದು ಅರಿವು ಕಾರ್ಯಕ್ರಮ ಮಾಡಿದೆ. ಹೀಗೆ ನಾನಾ ಕೆಲಸಗಳನ್ನು ಮಾಡ್ತಾ ಈಗ ಅದನ್ನು ಸಂಪನ್ನ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಇದೇ 27, 28 ಇದು ಅಮೃತ ಮಹೋತ್ಸವದ 2 ದಿವಸದ ಕಾರ್ಯಕ್ರಮವನ್ನು ಈಗ ಡಾಕ್ಟರ್ KR ಶ್ರೀಧರ್ ಅವರು ಅದ್ರ ಬಗ್ಗೆ ವಿವರಣವಾಗಿ ಹೇಳ್ತಾರೆ. ಭಾರತದಲ್ಲಿ ಮಾಡರ್ನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ನಾವು ಏನು ಹೇಳ್ತೇವೆ, ಅಲೋಪತಿಕ್ ಸಿಸ್ಟಮ್ ಮೆಡಿಸಿನನ್ನು ಪ್ರಾಕ್ಟೀಸ್ ಮಾಡ್ತಂಥ ಡಾಕ್ಟ್ರು ಯಾವುದೇ ಊರಿನಲ್ಲಿರಲಿ, ಎಲ್ಲೇ ಇರಲಿ, ಹೇಗೆ ಇರಲಿ, ಯಾವುದೇ ಸ್ಪೆಷಾಲಿಟಿಯಲ್ಲಿರಲಿ, ಗೌರ್ಮೆಂಟ್ ಪ್ರಾಕ್ಟೀಸಲ್ಲಿರಲಿ, ಗೌರ್ಮೆಂಟ್ ಸರ್ವಿಸಲ್ಲಿರಲಿ, ಪ್ರೈವೇಟ್ ಪ್ರಾಕ್ಟೀಸಲ್ಲಿರಲಿ, ಎಲ್ಲವೂ ಒಟ್ಟು ಕೂಡಿ ಪ್ರಾತಿನಿಧ್ಯವನ್ನು ಉಳ್ಳಂಥ ಸಂಸ್ಥೆ ಇದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ಆಲ್ ಇಂಡಿಯಾ ಮೆಡಿಕಲ್ ಅಸೋಸಿಯೇಷನ್. ಇದು ಒಂದೇ, ಎಲ್ಲ ಸಂಘಟನೆಗಳನ್ನು ಒಟ್ಟು ಕೂಡಿ ಮಾಡಿರ್ತಕ್ಕಂಥದ್ದು ನಮ್ಮದು ಪ್ರಾತಿನಿಧಿಕ ಸಂಸ್ಥೆ. ಇತಿಹಾಸಕ್ಕೆ ಹೋದರೆ 1928ರಲ್ಲಿ ನಮ್ಮ ಸಂಘಟನೆ ಭಾರತದಾದ್ಯಂತ ಪ್ರಾರಂಭವಾಯಿತು. ಸ್ವಾತಂತ್ರ್ಯ ಬರುವುದಕ್ಕೆ 20 ವರ್ಷ ಮೊದಲೇ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇಂಡಿಯಾದಲ್ಲಿ ಪ್ರಾರಂಭವಾಗಿ ಭಾರತದಲ್ಲಿ ಪ್ರಾಕ್ಟೀಸ್ ಮಾಡುವ ಎಲ್ಲ ಡಾಕ್ಟರ್ಗಳ ಪ್ರಾತಿನಿಧ್ಯ ಹೊಂದಂಥ ಒಂದು ಸಂಘಟನೆಯಾಗಿ ಅಂದಿನ ಬ್ರಿಟಿಷ್ ಸರ್ಕಾರದ ಜೊತೆಗೆ ಹೊಡೆದಾಡಿ ನಮ್ಮ ಹಕ್ಕು ಬಾಧ್ಯತೆಗಳನ್ನು ರಕ್ಷಣೆ ಮಾಡೋದಕ್ಕೆ ಸಾಕಷ್ಟು ಸಾಧನೆ ಮಾಡಿದಂಥ ಸಂಸ್ಥೆ. ಈ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನಮ್ಮ ಕರ್ನಾಟಕಕ್ಕೆ ಸುಮಾರು 1930ರ ದಶಕದಲ್ಲಿ ಬಂತು. ಭಾರತದ ಎಲ್ಲ ಕಡೆ ಹಬ್ಬದ ಜೊತೆಗೆ ನಮ್ಮ ಹೆಮ್ಮೆ ಏನಪ್ಪ ಅಂದರೆ 1948ರಲ್ಲೇ ಶಿವಮೊಗ್ಗಕ್ಕೆ ಪದಾರ್ಪಣೆ ಮಾಡ್ತು. 1948 ಆಗಸ್ಟ್ 15ನೇ ತಾರೀಕು ಬಹುಶಃ ಮೆಡಿಕಲ್ ಅಸೋಸಿಯೇಷನ್ ಹಿಸ್ಟ್ರಿಯಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂಥ ದಿವಸ. ಶಿವಮೊಗ್ಗ ಬ್ರಾಂಚ್ ಆಫ್ IMA ಆ ದಿವಸ ಶಿವಮೊಗ್ಗದಲ್ಲಿರ್ತಕ್ಕಂಥ ಹಿರಿಯ 15 ಜನ ವೈದ್ಯರು ಇಲ್ಲಿಯ ಡಿಸ್ಟ್ರಿಕ್ಟ್ ಸರ್ಜನ್ಸ್ ಆಫೀಸಲ್ಲಿ ಕೂತು ಈ ಅಸೋಸಿಯೇಷನ್ ಸ್ಟಾರ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದೆವು. ಅಲ್ಲಿಂದ ಇಲ್ಲಿಯ ತನಕ 77 ವರ್ಷ ಆಗಿದೆ. 77 ವರ್ಷದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಒಂದೇ ಬ್ರ್ಯಾಂಚ್ ಆಗಿದ್ದಂಥದ್ದು ಇವತ್ತು ಶಿವಮೊಗ್ಗಕ್ಕೆ ಮಾತ್ರ ಸೀಮಿತವಾಗಿದೆ. ಬೇರೆ ಬೇರೆ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಬೇರೆ ಬೇರೆ ಬ್ರ್ಯಾಂಚ್ಗಳಾಗಿದ್ದಾವೆ. ನಮ್ಮ ಶಿವಮೊಗ್ಗ ಬ್ರಾಂಚ್ ಆಫ್ IMA ಶಿವಮೊಗ್ಗದಲ್ಲಿ ಮೊದಲಿಂದಲೂ ಸಾರ್ವಜನಿಕ ಆರೋಗ್ಯದ ಬಗ್ಗೆ ಕಳಕಳಿಯನ್ನು ಇಟ್ಕೊಂಡು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದೆ. ಜನಗಳಲ್ಲಿ ಹಿಂದಿನ ಕಾಲದಲ್ಲಿ ನಾವು ಹೆಲ್ತ್ ಚೆಕಪ್ ಕ್ಯಾಂಪ್ಗಳು, ಐ ಕ್ಯಾಂಪ್ಗಳು, ಡೆಫ್ನೆಸ್ ರಿಲೀಫ್ ಕ್ಯಾಂಪ್ಗಳು, ಟ್ಯೂಬೆಕ್ಟಮಿ ಕ್ಯಾಂಪ್ಗಳು ಇಂಥದ್ದನ್ನೆಲ್ಲ ಮಾಡಿ ಜನಗಳಿಗೆ ಆರೋಗ್ಯ ಮಾಹಿತಿಯನ್ನು ಕೊಡೋದಕ್ಕೆ ಬೇಕಾದಷ್ಟು ಭಾಷಣ ಸರಣಿ ಇದನ್ನೆಲ್ಲ ಮಾಡ್ತಾಯಿದ್ವಿ. ನಮ್ಮ IMAಯ ಒಂದೇ ಒಂದು ಪ್ರಾರ್ಥನೆ ಏನಪ್ಪ ಅಂದರೆ